ಈಡೇರಿಸುವಂತೆ ಒತ್ತಾಯಿಸಿ ಈಗ ಬೃಹತ್ ಪ್ರತಿಭಟನೆ ಕಿಚ್ಚು ಹತ್ತಿಕೊಂಡಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಬೃಹತ್ ಮಟ್ಟದ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಹೌದು, ಕಲಬುರಗಿ ಜಿಲ್ಲೆಯ ರೈತರು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಜಿಲ್ಲಾ ಘಟಕ ಅಖಾಡಕ್ಕೆ ಇಳಿದಿದೆ. ಸಂಘದ ಜಿಲ್ಲಾ ಅಧ್ಯಕ್ಷರಾದ ಅನ್ವರ್ ಎಸ್ ಹೆಬ್ಬಾಳ್ ರವರ ನೇತೃತ್ವದಲ್ಲಿ ಇದೇ ಫೆಬ್ರವರಿ 27ರಂದು ಬೃಹತ್ ಹೋರಾಟ ನಡೆಯಲಿದೆ. ಈ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮೂಲಕ ಜಿಲ್ಲಾ ಅಧಿಕಾರಿಗಳ ಕಚೇರಿವರೆಗೂ ಸಾಗಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ರೈತ ನಾಯಕರು ಕರೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ದಿನಾಂಕ 27/2/2026ರಂದು ರೈತರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ರೈತರಿಗೆ ಬೆಂಬಲ ಬೆಲೆ ಕೊಡಿ ಇಲ್ಲ ವಿಷ ಕೊಡಿ ಎಂಬ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಏನು ನಮ್ಮ ರೈತರ ಹೋರಾಟವನ್ನು ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ವಿಶೇಷತೆಗಳು ವಿಷಯಗಳು ಏನಪ್ಪ ಅಂತಂದರೆ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಯಾದ ತೊಗರಿ, ಕಡ್ಲಿ, ಹತ್ತಿ, ಕಬ್ಬು ಇನ್ನಿತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಿ. ನಮಗೆ ಪ್ರಮುಖವಾದ ಒಂದು ನಮ್ಮ ತೊಗರಿ ನಾಡು ಅಂತೇಳಿ ಏನು ಪ್ರಸಿದ್ಧಿ ಅದ, ತೊಗರಿ ಬೆಳೆಗೆ ಕರಿಯೇನದ 13,000 ರೂಪಾಯಿ 2 ವರ್ಷಗಳಿಂದ ನಮಗೆ ಬೆಂಬಲ ಬೆಲೆ ಇಲ್ಲ. ಇದಕ್ಕಿಂತ ಮುಂಚೆ ನಾವು 2023ರಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಇಟ್ಕೊಂಡಾಗ ನಮಗನಕರ 12,800ರಿಂದ 13,000 ರೂಪಾಯಿ ಬೆಂಬಲ ಬೆಲೆ ನಮಗೆ ಸಿಕ್ಕಿತ್ತು. ಅದೇನು MSP ದರನೇ ಫಿಕ್ಸ್ ಮಾಡಿದ್ರು, ಮಾರ್ಕೆಟ್ ರೇಟ್ ಬಂದಿತ್ತು ಗೊತ್ತಿಲ್ಲ, ಬಂದಿತ್ತು. ಅದೇ ಥರ ಈಗಲೂ ಏನದ ನಮಗನಕರ ಬೆಂಬಲ ಬೆಲೆ ಕೊಡಲೇಬೇಕು. ಅಲ್ಲದೆ ಮತ್ತು ಹಲವಾರು ಇಲಾಖೆಯಿಂದ, ನೀರಾವರಿ ಇಲಾಖೆಯಿಂದಾಗಲಿ, ಕೃಷಿ ಇಲಾಖೆಯಿಂದಾಗಲಿ, ಮತ್ತು ನಮ್ಮ ಯಾವುದಪ್ಪ ಅಂತಂದರೆ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯಿಂದಾಗಲಿ ಹಲವಾರು ಇಲಾಖೆಗಳು ರೈತರಿಗೆ ಯಾವುದೋ ಒಂದು ಸ್ಪಂದನೆ ಮಾಡ್ತಾಯಿಲ್ಲ. ಕೆಲವೊಂದು ಕಡೆಗೆ ಏನಾಗ್ಬಿಟ್ಟದು ಅಂತಂದರೆ ಈ ನಮ್ಮ ಬೆಣ್ಣೆ ತೊರ ಪ್ರಾಜೆಕ್ಟ್ ಆಗಲಿ, ಅಮರ್ಜಿ ಆಗಲಿ, ಇವು ಏನು ರೈತರ ಒಂದು ಕಲ್ಯಾಣ ಹೆಸರಲ್ಲಿ ಏನು ಅನುಷ್ಠಾನಗೊಂಡವ ಮೊದಲಿನಿಂದಲೂ ಅಧಿಕಾರಿಗಳ ಜವಾಬ್ದಾರಿತಲ್ಲಿ ಏನಾಗ್ಬಿಟ್ಟವ ಫೇಲ್ಯೂರ್ ಆಗಿಬಿಟ್ಟವ. ಯಾರೂ ರೈತರು ಮುಖ್ಯ ಕಾಲುವೆಗಳಿಂದ ನೀರು ತೊಗೊಳಕ್ಕೆ ಆಗ್ತಾಯಿಲ್ಲ. ಆಮೇಲೆ ಹೋದ ವರ್ಷ ನೀವು ನೋಡಿರ್ಬೋದು, DC ಅವರು ಕೂಡ ಬಂದಿದ್ದರು. ನಮ್ಮ ಬೆಣ್ಣೆ ತೊರ ಪ್ರಾಜೆಕ್ಟ್ಲಿಂದ ಏನಾಗಿದೆ, ಹಳ್ಳ ತನಿಕರಿ ನೀರು ಶೇಖರಣೆ ಪ್ರಮಾಣಕ್ಕಿಂತ ಮಳೆಗಾಲದಲ್ಲಿ ಹೆಚ್ಚಾದ ಮೇಲೆ ಏನಾಯಿತು, ಮುಖ್ಯ ಕಾಲುವೆಗಳಿಗೆ ನೀರು ಬಿಡ್ಲಿಕ್ಕೆ ಆಗಲಿಲ್ಲ. ಮುಖ್ಯ ಕಾಲುವೆಗಳಿಗೆ ನೀರು ಬಿಟ್ಟರೆ ಏನಾಗ್ಬಿಡ್ತದೆ, ಪೂರ್ತಿ ಮ್ಯಾಕ್ ಫ್ಲೋ ಆಗಿರ್ತಾರೆ, ಎಲ್ಲ ಪ್ರದೇಶಗಳು ಮುಳುಗಡೆ ಆಗ್ತಾವೆ. ಅದಕ್ಕೇನು ಮಾಡಿದ್ರು ಅವರು, ಮುಖ್ಯ ದ್ವಾರಗಳಿಂದ ಏನು ಮಾಡಿದ್ರು, ಹಳ್ಳಗಳಿಗೆ ನೀರು ಬಿಟ್ಟರು. ನೀರು ಬಿಟ್ಟ ಮೇಲೆ ಏನಾಗ್ಯಾವ, ಅದರ ಅಡಿಯಲ್ಲಿರುವಂಥ ಮಾಡಗಿ, ತೊಂಚಿ, ಕಮಕ್ನೂರು, ಗಣಸೂರು, ಗೋಟೂರು ಇವೆಲ್ಲ ಗ್ರಾಮಗಳದು ಏನಾಗ ಪೂರ್ತಿ ಜಲವೃತಗೊಂಡು ಮತ್ತು ಲಕ್ಷಾಂತರ ಹೆಕ್ಟರ್ ಬೆಳೆಗಳು ರೈತರ ಲಾಸ್ ಆಯಿತು. ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಇಂಥ ಗ್ರಾಮಗಳಿಗೆ ಬಂದು ಗಂಜಿ ಕೇಂದ್ರ ತೆರೆದಂಥ ಸಂದರ್ಭದಲ್ಲಿ ನಾವು ಫೋಟೋ ಕೂಡ ಹೊಡ್ಕೊಂಡಿದ್ದೀವಿ. ಇಲ್ಲಿವರೆಗೂ ಯಾವುದವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ಅದ್ರ ಬಗ್ಗೆ ಕ್ರಮನೂ ಕೈಗೊಂಡಿಲ್ಲ. ಅದರ ಬಗ್ಗೆ ಲೆಕ್ಕ ಕೊಡಬೇಕು. ಫ್ಲಡ್ನಾಗ ಏನು ಅವರು ಖರ್ಚು ಹಾಕ್ಯಾರ ಇಂಥ ಪ್ರದೇಶಗಳಿಗೆ ಅದು ಲೆಕ್ಕ ಕೊಡಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೀವಿ. ಆಮೇಲೆ ಎಲ್ಲ ಅಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ ಮತ್ತು ಇವನ DK ಶಿವಕುಮಾರ್ ಸಾಹೇಬರಿಗೆ, ಜಲಸಂಪನ್ಮೂಲ ಸಚಿವರಿಗೆ, ಮತ್ತು ನಮ್ಮ KNNL MD ಅವರಿಗೆ, ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸರಿಗೆ 1 ತಿಂಗಳ ಮೊದಲೇ ನಾವು ಮನವಿ ಕೊಟ್ಟು ಬಂದಿದ್ದೇವೆ. ಅದಕ್ಕೆ ಆ ಸಮಯದಲ್ಲಿ ಹಾಜರಿರಬೇಕು. ಹಾಜರಿದ್ದು ಏನದ ಎಲ್ಲ ಅಧಿಕಾರಿಗಳು, ತಹಸೀಲ್ದಾರ್ ಕೂಡ ಬರಬೇಕಲ್ಲಿ. ಒಂದು ವೇಳೆ ಬರಲಿಲ್ಲ, ನಿರ್ಲಕ್ಷ್ಯತನ ತೋರಿಸ್ತಾರೆ ಅಂತಂದ್ರೆ ಅದು ರೈತರು ಏನು ಹೋರಾಟ ಮಾಡ್ತಾರೆ, ಏನು ಕ್ರಮ ತಗೋತಾರೆ ಅದಕ್ಕೆ ಅವರೇ ಜವಾಬ್ದಾರರು. ಮತ್ತು ಅವ್ರಿಗೂ ಹೇಳಿ ಬಂದಿದ್ದೇವೆ ನಾವು, ಒಂದು ವೇಳೆ ನೀವು ಬೆಂಗಳೂರಿನಾಗೆ ಕುಂತು ಇದು ಮಾಡಿದ್ರೆ ಆಗಂಗಿಲ್ಲ, ಹೆಲಿಕಾಪ್ಟರ್ ತೊಗೊಂಡು ಇಲ್ಲಿಗೆ 2 ತಾಸನೇ ಬರಬೇಕಂತ ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ. ಅದರ ಸಲುವಾಗಿ ಇದು ಒಂದು ನಾವು ಈ ಭಾಗದ ಒಂದು 4-5 ಸಾವಿರ ಜನಸಂಖ್ಯೆ ಆಗ್ತದೆ, ಎಷ್ಟಾಗ್ತದೆ ಗೊತ್ತಿಲ್ಲ, ಬೃಹತ್ ಪ್ರಮಾಣದ ಹೋರಾಟ ಇಟ್ಕೊಂಡಿದ್ದೀವಿ. ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೂ ಹೇಳ್ತಾ ಇದ್ವಿ. ಆಮೇಲೆ ತಾವು ಕೂಡ ಸಹಕರಿಸಬೇಕಂತ. ಬಸವೇಶ್ವರ ಸ್ಕೂಲ್ನಿಂದ ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಅಂದರೆ ನಮ್ಮ ಎಲ್ಲ ವಾಹನಗಳ ಮುಖಾಂತರ ಒಂದು ಸುಮಾರು 200-300 ವಾಹನಗಳ ಮುಖಾಂತರ ಭಾಳ ದೂರ ಆಗ್ತದೆ DC ಕಚೇರಿ. ಅದಕ್ಕೆ ಜಗತ್ ಸರ್ಕಲ್ವರೆಗೂ ವಾಹನಗಳ ಮುಖಾಂತರ ಬಂದು ಜಗತ್ ಸರ್ಕಲಿಂದ ಪಾದಯಾತ್ರೆ ಮಾಡ್ತೀವಿ. ಆಮೇಲೆ ತಿಮ್ಮಾಪುರ ಸರ್ಕಲ್ನ ಮಾನವ ಸರಪಳಿ ಮಾಡಿ, ಹೋಸಲ ಮಾನವ ಸರಪಳಿ ಮಾಡಿದ್ದೀವಿ. 2-3 ಸಾವಿರ ಒಂದು 2-3 ಗಂಟೆ ಏನದ ನಾವು ಪೂರ್ತಿ ಬಂದ್ ಮಾಡಿ ನಮ್ಮ ರೈತರ ಸಮಸ್ಯೆಗಳು ಮತ್ತು ಅಧಿಕಾರಿಗಳು ಏನೇನು ಎಲ್ಲರೂ ಅಲ್ಲಿ ಸಮಕ್ಷಮ ಎದುರಿದ್ದು ರೈತರ ಸಮಕ್ಷಮಿಗೆ ರೈತರಿಗೆ ಪರಿಹಾರ ಏನು ಇದು ಮಾಡ್ತಾರೆ ಅದ್ರ ಬಗ್ಗೆ ನಾವು ಚರ್ಚಿಸ್ತೀವಿ. ಇದು ಕರ್ನಾಟಕ ನೀರಾವರಿ ಇಲಾಖೆ ಸರ್ಕಾರಕ್ಕೆ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಎಲ್ಲ ರೈತರ ಜಮೀನು ಎಲ್ಲ ನಾನಾ ಪ್ರಾಜೆಕ್ಟ್ನಲ್ಲಿ ಗಂಧನಾಲ, ಬೆಣ್ಣೆತೋರ, ಪ್ರಾಜೆಕ್ಟ್ ಮತ್ತು ಮೈನ್ ಎಜುಕೇಷನ್ ಪ್ರಾಜೆಕ್ಟ್ ಮತ್ತು ರೈಲ್ವೆ ಇಲಾಖೆ ಆಯಿತು, ನ್ಯಾಷನಲ್ ಏನು ಭೂ ಸ್ವಾಧೀನ ರೈತರು ಮಾಡ್ಕೊಂಡಿದ್ದಾರಲ್ಲ
ವೈಜ್ಞಾನಿಕವಾಗಿ ಮಾಡಿಕೊಂಡು ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಮಾಡ್ಕೊಂಡು ಸಹ ಆದರೆ ಇದುವರೆಗೂ ರೈತರಿಗೆ ಅಂದ್ರೆ ಭೂ ಪರಿಹಾರ ಹೆಂಗೆ ಸಹಾಯ ಮಾಡ್ತಾರೆ. ಇದು ಏನಾಗ್ಯದ, ರೈತರು ಹೊಲ ಅಂದ್ರೆ ಅವರು ಉದ್ದೇಶಪೂರ್ವಕವಾಗಿ ಜನರ ಸಮಸ್ಯೆ ಬಗೆಹರಿಲಿಕ್ಕೆ ಒಂದು ಮಾರ್ಗೋಪಾಯ ಅಂತ ಅವ್ರು ಜಮೀನು ಕೊಟ್ಟಾರೆ, ಯಾವುದೇ ಪ್ರೊಟೆಸ್ಟ್ ಮಾಡೋದೇ ಕೊಟ್ಟಾರೆ. ಅದೇ ಸೈಮಲ್ಟೇನಿಯಸ್ ಭೂ ಸ್ವಾಧೀನ ಮಾಡ್ಕೊಳ್ಳೋಂಥ ಅಧಿಕಾರಿಗಳು ರೈತರಿಗೆ ಕರೆಕ್ಟಾಗಿ ಇದು ಇನಿಷಿಯಲ್ ಡೆಪಾಸಿಟ್ ಮಾಡ್ತಾಯಿಲ್ಲ. ಇನಿಷಿಯಲ್ ಡೆಪಾಸಿಟ್ ಅಂದರೆ ಒಂದು ಪ್ರಾಜೆಕ್ಟ್ ಅದು ಫೈಲ್ ಮುಂದುವರಿಬೇಕಾದ್ರೆ ಇನಿಷಿಯಲ್ ಡೆಪಾಸಿಟ್ ಮಾಡೋದು ಅದಕ್ಕೂ ಮಾಡ್ತಾಯಿಲ್ಲ. ಅವಾರ್ಡ್ ಆದ ನಂತರ ಅದು ರೊಕ್ಕ ಕೊಡ್ತಾಯಿಲ್ಲ. ಆಮೇಲೆ ಕೋರ್ಟ್ನಾಗ ಜಡ್ಜ್ಮೆಂಟ್ ಆಗಿ ಇಟಿ ಹಾಕಿದ್ರು ಸಹ ಇನ್ನೊವರಿಗೆ ರೈತರಿಗೆ ಯಾವುದೇ ಸಿಕ್ಕಿಲ್ಲ. ಹಾಗಾಗಿ ರೈತರು ಅಟ್ಯಾಚ್ಮೆಂಟ್ ತೊಗೊಂಡಿದ್ದು ಇನ್ನೊಂದು. ಹಾಗಾಗಿ ರೈತರ ಸಮಸ್ಯೆ ಏನದ ಇದು ಕಗ್ಗಂಟಾಗಿ ಇದು MD ಆಫೀಸ್ದವ್ರ ಬಳಿ ಹೋದ್ರೂ ಅವರು ಇಲ್ಲದೊಂದು ಭಾರಿ ಹಾಕ್ತಾರೆ. ಒಂದು ಸಾಮಾನ್ಯ ಒಂದು ಅವಾರ್ಡ್ ಆದ ನಂತರ ಹೋದ ನಂತರ ಅಲ್ಲಿ MDಗೆ ಅನುದಾನ ರಿಲೀಸ್ ಮಾಡಂತೇಳಿ ಧಾರವಾಡದವ್ರು ಕಳಿಸ್ತಾರೆ. ಅವ್ರು ಏನು ಮಾಡ್ತಾರೆ, ಸಿಂಪಲ್ ಆಗಿ ಬಾರಿ ಹಾಕೋದು ಕಟ್ಟು ಕಳಿಸ್ಲತ್ತಾರ. ಇದು ಅದು ಬೇಕು ಇದು ಬೇಕು ಅದು ಎಲ್ಲ ಫುಲ್ಫಿಲ್ ಮಾಡಿದ್ರು ರೊಕ್ಕ ಕಟ್ತಾ ಇಲ್ಲ. ಈ ಒಂದು ಸಂದರ್ಭದಾಗ ರೈತರು ಅಂದ್ರೆ ಭಾಳ ಸಂಕಷ್ಟಕ್ಕೆ ಇಡಲತ್ತಾರ, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕೆಲವೊಬ್ರು ಏನು ಮಾಡಿದ್ರೆ ಅವಾರ್ಡ್ ಆದ ಕೂಡಲೇ ರೊಕ್ಕ ಬರ್ತಾವಂತ ಒಂದು ಸದುದ್ದೇಶದಿಂದ ತಮ್ಮ ಮಕ್ಕಳ ಮದುವೆ ಲಗ್ನ ಆಗಂತೇಳಿ ಮತ್ತೊಬ್ರು ಯಾರೋ ಬಲ್ಲಿ ಕೂಟ ಬಲ್ಲಿ ಹಿಂಗೆ ರೊಕ್ಕ ತೊಗೊಂಡ್ಕೇಸಿದ್ರೆ ಅದು ಸಾಲ ಮಾಡ್ಕೊಂಡು ಮಾಡ್ಯಾರ. ಬಟ್ ಇನ್ನೂವರೆಗೂ ಸಂದೇಹ ಆಗ್ತಾಯಿಲ್ಲ ಅವ್ರ ಅಕೌಂಟಿಗೆ. ಹಾಗಾಗಿ ಈ ರೈತರು ಸುಮ್ಮನೆ ಸಾಯ್ತಾ ಇದ್ದಾರೆ. ಆ ರೈತರ ಸಂಕಷ್ಟಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಮಾಧ್ಯಮ ಮುಖಾಂತರ ಕಳಕಳಿಯಿಂದ ಎಲ್ಲ ನಿಗಮದವರಿಗೆ, MDದವರಿಗೆ, ಅದು ಧಾರವಾಡದವರಿಗೆ, ನಮ್ಮ ಭೂ ಸ್ವಾಧೀನ ಇಲಾಖೆಯವರು ಇರ್ತಾರಲ್ಲ ಅವರು ಎಲ್ಲರಿಗೂ ಒಂದು ಮನವಿ ಏನಂತಂದ್ರೆ ಆದಷ್ಟು ಬೇಗನೆ ಆ ರೈತರಿಗೆ ಸಂದಾಯ ಮಾಡಬೇಕಣ್ಣ. ಅದು ಅಟ್ ದ ಸೇಮ್ ಟೈಮ್ ಅಂದರೆ ನೀವು ಕ್ಯಾನಲ್ ಏನು ಮಾಡಿದ್ರಿ ವೈಜ್ಞಾನಿಕವಾಗಿ ಮಾಡಿದ್ರು ಬಿಟ್ಟರೆ ಅದು ನಿಮ್ಮ ಮಾಹಿತಿ ಟೂ ಲೆವೆಲ್ ಮಾಡಿಲ್ಲ. ಅದು ಕೆಲವೊಂದು ಸಲ ಅದು ಸೌಕರ್ಯ ಇರುತ್ತೆ ನೀರು. ಆ ಕೆನಲ್ ಸಹ 10 ಕೇಸಿಂದ ಏನು ಅಲಾಂಗ್ ಸೈಡ್ ಕೆನಲ್ ಕೆಳಗಡೆ ಇರ್ತಾವಲ್ರಿ, ಆ ನೀರು ಬಿಟ್ಟಾಗ ಪೂರಾ ತೆಗೆದಿನ ಹೊಲ ಅಂದ್ರೆ ಪೂರಾ ವೇಸ್ಟ್ ಆಗುತ್ತೆ. ಅವ್ರಿಗೆ ಈ ಭೂ ಸ್ವಾಧೀನ ಮಾಡ್ಕೋಬೇಕು. ಯಾಕಂದ್ರೆ ಅವ್ರದ್ದು ವಿಷಯದಿಂದ ಅವ್ರು ಹೊಲ ಹಾಳು ಮಾಡ್ಕೊಳ್ತಿಲ್ಲ. ಯಾಕಂದ್ರೆ ನಿಮ್ಮ ಹೊರಗಿನಿಂದ ಅಂದ್ರೆ ಆ ರೈತರು ಬೆಳೆ ಅಂತ ಬೆಳೆ ಆಗ್ತಿಲ್ಲ. ಯಾಕಂದ್ರೆ ಹಮೇಶಾ ನೀರು ಇದ್ದ ಮೂಲಕ ಜೀತ ಹಿಡಿತದ ಜಮೀನು. ಅವ್ರು ರೈತರಿಗೆ ಅಂದರೆ ಬೆಳೆ ಬೆಳೀಲಿಕ್ಕೆ ಆಗಲ್ಲ. ಹಾಗಾಗಿ ಅದು ಅವ್ರ ಆದಾಯಕ್ಕೆ ಅಲ್ಲಿನೂ ಕೊಡ್ಲಿ ಪೆಟ್ಟು ಬೀಳತ್ತದ. ಈಗ ಭೂ ಸ್ವಾಧೀನ ಮಾಡಿಕೊಟ್ರೆ ಅದನ್ನು ಕೊಡ್ಲಿ ಪೆಟ್ಟ. ಹೀಗಾಗಿ ಎಲ್ಲ ಒಂದು ವಿಚಾರಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸಂದೇಹ ಮಾಡಿರಿ. ಅವರು ಸಂಘದ ಪರಿಹಾರ ಆಮೇಲೆ ಲೋಕಲ್ ಇಲ್ಲೆಲ್ಲ ಸ್ಟಾಫ್ ಲೋಕಲ್ ಎಲ್ಲ ಈ ನಮ್ಮಲ್ಲಿ ಗುಲ್ಬರ್ಗ ಡಿಸ್ಟಿಕ್ದಾಗ ಏನು ನಿಗಮಗಳು ಇದು ಸಬ್ ಡಿವಿಷನ್ ಅವಲ್ರಿ, ಅವರು ಭಾಳ ವರ್ಷದಿಂದ ಇಲ್ಲೇ ಕೂತಾರೆ. ಆಮೇಲೆ ಲೋಕಲ್ದವ್ರ ಅವ್ರಿಗೆ ಎಲ್ಲ ಲೋಕಲ್ ಲೀಡರ್ಗಳು ಅವರು ಇವರೆಲ್ಲ ಪರಿಚಯ ಇರ್ತಾರೆ. ಅವರು ಎಲ್ಲೆಲ್ಲಿ ಏನೇನು ರೊಕ್ಕ ತಿನ್ಬೇಕು ಏನೇನಂತ ಎಲ್ಲ ಸೂಕ್ಷ್ಮವಾಗಿ ಬರ್ತದ. ಈಗ 2 ವರ್ಷ ಆದ್ಕೂಡಲೇ 3 ವರ್ಷ ಆದ್ಕೂಡಲೇ ಹೋಗೇಬೇಕು. ಆದರೂ ಮತ್ತೆ MLA MPಗಳು ಮಿನಿಸ್ಟರ್ಗಳು ಅಥವಾ ಯಾರ್ದೋ ಒಂದು ರೆಕಮೆಂಡ್ ಮುಖಾಂತರ ಇಲ್ಲೇ ಬಂದು ಹೋಗ್ತಾರೆ. ಸಿಕ್ಕಾಪಟ್ಟೆ ಡ್ಯೂಟಿ ಮಾಡ್ಲತ್ತಾರೆ, ಅವ್ಯವಹಾರ ಮಾಡ್ತಾರೆ. ಅಂಥವ್ರಿಗಂತ ಆದಷ್ಟು ಬೇಗನೆ ಇಲ್ಲಿ ಜಾಗ ಖಾಲಿ ಮಾಡಿಸ್ಬೇಕು, ಟ್ರಾನ್ಸ್ಫರ್ ಮಾಡಿಸ್ಬೇಕು. ಅಲ್ಲಿ ನೋಡ್ರಿ, ನಾವು ನಮ್ಮ ಭಾಗದ ರೈತರು ಭಾಳ ಗರೀಬರು ಇದ್ದೀವಿ. ಯಾಕಂದ್ರೆ ನಮ್ಮ ಒಳ್ಳೆ ಮನುಷ್ಯರು ಯಾವುದಕ್ಕೂ ಪ್ರೊಟೆಸ್ಟ್ ಮಾಡಲ್ಲ. ಮಂಡ್ಯ ಮೈಸೂರು ಕಡೆ ಹೋದ್ರೆ 1 ಇಂಚ್ ಜಮೀನು ಬಿಡಂಗಿಲ್ಲ ರೀ. ಅವರು 1 ಇಂಚ್ ಜಮೀನು ಭೂ ಸ್ವಾಧೀನ ಮಾಡ್ಕೊಂಡ್ರೆ ಅದು ಇಡೀ ಪ್ರಾಜೆಕ್ಟೇ ಬಂದಾಗಂಗೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಇಲ್ಲಿ ನಮ್ಮ ಉದಾರವಾದ ನಮ್ಮ ರೈತರದ ಈ ರೈತರಿಗೆ ಸಂಕಷ್ಟ ಪರಿಹಾರ ಸೂಚಿಸಿ ಅವ್ರಿಗೆ ಹಣ ಸಂದಾಯ ಮಾಡಿ ಅಂತ ಕೇಳ್ತಾರೆ. ಓಕೆ ಸರ್.